ಅದಕ್ಕೆ ನಾನು ಹೊಸ ಹೆಲ್ಮೆಟೇ ಕೊಟ್ಬಿಟ್ಟಿದ್ದೀನಿ. ನಿಂದು ತಾಯಿ ಗುಣ ಕೇಳಿಸಿಲ್ಲ ಅಲ್ಲ ನಾನು ಹೇಳಿದ್ದು? ಓಕೆ ಓಕೆ ಬಚ್ಚ. ಚಿಯರ್ಸ್. ಕುಡಿತೀಯಾ? ಅಯ್ಯೋ ನೀನು ಬೇಡ ಅದಲ್ಲ ಇವಾಗ ತಾನೆ. ಏನು ಮೇಡಮ್ ಆ ಸ್ಮೈಲು? ಬಿರಿಯಾನಿ ಬ್ಯಾಟಿಂಗ್ ಮಾಡಕ್ಕೆ ರೆಡಿನಾ? ಎಲ್ಲಿ ಏನೇ ತಿಂದ್ರೂ ಮನೇಲಿ ಮಾಡ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿದೆ ಎಲ್ಲಿ ಹೋಗ್ತಿದ್ದೀವಿ, ಏನು ಕತೆ ಅಂತ ಅಂದ್ಬಿಟ್ಟು. ಫಾರ್ ದ ವೆರಿ ಫಸ್ಟ್ ಟೈಮ್ ಇವತ್ತು ನಾನು ಬರ್ರಿ ಮೇಡಮ್. ಸೊ ಇವತ್ತು ನಾನು ಮದುವೆ ಆದಮೇಲೆ ಹೆಂಡತಿ ಜೊತೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಇದಕ್ಕೆ ಮುಂಚೆ ಎಲ್ಲ ಬರೀ ನಾನೇ ಯಾವಾಗಲೂ ನಾನು ಸಿಂಗಲ್ ಆಗಿ ಸೋಲೋ ಆಗಿ ಇಲ್ಲ ನಮ್ಮ ಬಾಯ್ಸ್ ಜೊತೆ ಎಲ್ಲರೂ ಹೋಗಿರ್ತಾ ಇದ್ವಿ. ಆ್ಯಂಡ್ ಅದನ್ನಲ್ಲೂ ಹೋದರೆ ಸ್ವಲ್ಪ ಲಾಂಗ್ ಆಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡು ಹೊಸಕೋಟೆಗೆ ಕರ್ಕೊಂಡು ಹೋಗ್ಬೇಕು ಬಿರಿಯಾನಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು. ನಮ್ಮ ಮೇಡಮ್ಗೇನು ಅಷ್ಟೊಂದೇನು ಕ್ರೇಜ್ ಇಲ್ಲ ಬಿರಿಯಾನಿದು ನಾನ್ ವೆಜ್ದೆಲ್ಲ, ನನ್ನಷ್ಟು ನಾನು ತಿನ್ನೋ ಅಷ್ಟು. ಬಟ್ ಆದ್ರೂ ಇರಲಿ ಜೊತೆಯಲ್ಲಿ ಬರಲಿ ಒಂದು ರೈಡು. ಅದು ಬಂದರೆ ವೇಸ್ಟು ತಿನ್ನಲ್ಲ ಏನಿಲ್ಲ. ಸೊ ಸ್ವಲ್ಪನೇ ಅದು ನೋಡೋಣ. ಇವತ್ತು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಇರಲಿ, ತುಂಬ ದಿನ ಬೇರೆ ಆಗಿದೆ ಹೊರಗಡೆ ಓಡಾಡಿ. ಸೊ ಹಾಗಾಗಿ ಒಂದು ರೌಂಡ್ ಹಾಕೊಂಡ್ಬರೋಣ, ಒಂದು ಹೊಸ ಎಕ್ಸ್ಪೀರಿಯನ್ಸು. ಹೋಗಿದ್ದೀವಿ ಇಲ್ಲಿವರೆಗೂ ಆ ಥರ ಯಾವತ್ತೂ ಈ ಟೈಮ್ ಅಂತ ಹೋಗಿಲ್ಲ. ಹೋಗಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿಗೆ. ಓಕೆ ಸೊ ಗೈಸ್, ನಮ್ಮ ಮಾಶಿನ ಹೊರಗಡೆ ತಂದು ನಿಲ್ಸಿದ್ದೀನಿ. ಬನ್ನಿ ಮೇಡಮ್ಗೆ ನಿಮ್ಮ ಹತ್ರ ಒಂದು ಕೆಲಸ ಮಾಡಿಸ್ಬೇಕೀಗ. ಸ್ಟಾರ್ಟ್ ಮಾಡಿ ಮೇಡಮ್. ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡೋದು ಗೊತ್ತಿಲ್ವಾ ಗಾಡಿನ? ಈ ಗಾಡಿನ ಸ್ಟಾರ್ಟ್ ಮಾಡೋದು ಇದೇನು ಸ್ಪೆಷಲ್ ಏನಿಲ್ಲ, ನಾರ್ಮಲ್ ಗಾಡಿನ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ ರೈಡು, ಅದು ಆನ್ ಇದೆ, ಸರಿ ಮಾಡಿದ್ದೀನಿ ಬಿಡು. ಓಕೆನಾ? ಸೊ ಪಟ್ಕಂತ ಗೋಲ್ ಸ್ಟಾರ್ಟ್ ಹಾಕ್ಬಿಟ್ಟು ಚೈನ್ ಲೂಪ್ ಒಂಚೂರು ಮಾಡ್ಕೊಳ್ಳೋಣ. ಲಾಸ್ಟ್ ವ್ಲಾಗಲ್ಲ ಸರ್ಪ್ರೈಸ್ ಕೊಟ್ಟಿರೋ ವ್ಲಾಗಲ್ಲಿ ಎಲ್ಲರೂ ಕಮೆಂಟ್ ಹಾಕಿದ್ರಲ್ಲ, ಹಾಫ್ ಹೆಲ್ಮೆಟ್ ತೆಗೆದಕ್ಕೆ ನಮ್ಮ ಮೇಡಮ್ ಅವ್ರ ಬ್ಯಾಗಿಂದ ಒಂದು ಹೊಸ ಹೆಲ್ಮೆಟ್ ಕೊಡಿಸು ನಿಮ್ಮ ಹೆಂಡತಿಗೆ ಅಂತ. ಅದಕ್ಕೆ ನಾನು ಹೊಸ ಹೆಲ್ಮೆಟೇ ಕೊಟ್ಬಿಟ್ಟಿದ್ದೀನಿ. ಓಕೆನಾ ಮೇಡಮ್? ಹೆಂಗಿದೆ ಫೀಲಿಂಗ್ ಮೇಡಮ್? ಸ್ವಲ್ಪ ಟೈಟ್ ಇದೆ ಇದು, ಇನ್ನೂ ಬ್ರೇಕಿನ್ ಆಗಿಲ್ಲ. ಹೊಸ ಹೆಲ್ಮೆಟ್ ಅಲ್ವಾ, ನಾನು ಹೊಸ ಹೆಲ್ಮೆಟ್ನ ನೀನು ಕೊಟ್ಬಿಟ್ಟು ತ್ಯಾಗ ಮಾಡ್ತಾಯಿದ್ದೀನಿ. ಡನ್, ಲೆಟ್ಸ್ ಗೋ. ಹಾಂ ಓಕೆ ಬನ್ನಿನಾ? ನೀನು ವಾಯ್ಸ್ ಹೊರಗಡೆಗೆ ಬರ್ತಾನೆ ಇಲ್ಲ. ಹೋಣ ಮೇಡಮ್. ಗೈಸ್ ಇಷ್ಟು ದಿನ ಬರೀ ಅಲ್ಲಿ ಅಂತ ಸುತ್ತಕೊಂಡೇ ಇದ್ದೆ. ಒಂದು ಚೂರು ಟೈಮ್ ಇಲ್ಲ, ಅಂದರೆ ಫ್ಯಾಮಿಲಿ ಜೊತೆ ದೇವಸ್ಥಾನ ಅದು ಇದು ಅಂತ ಒಂಚೂರು ಟೈಮ್ ಇಲ್ಲ. ಈಗ ಸ್ವಲ್ಪ ನಮಗೆ ಅಂತ ನಾವು ಟೈಮ್ ಎತ್ತಿಟ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರುವಂಥ ಒಂದು ರೈಡ್ ಇದು. ಆ್ಯಂಡ್ ಇಷ್ಟು ದಿನ ಬೆಳಗ್ಗೆ ಹೊತ್ತು ಈ ಟ್ರಾಫಿಕಲ್ಲಿ ಸಿಟಿ ಒಳಗೆಲ್ಲ ಓಡಾಡ್ತಾ ಇದ್ದೆ, ಇಲ್ಲ ಹೈವೇ ಹಿಡಿತಾ ಇದ್ದೆ. ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವೆಹಿಕಲ್ಸ್ಗಳೇ ಶೂನ್ಯ ಆಲ್ಮೋಸ್ಟ್ ಇರುವಂತಹ ಸಮಯದಲ್ಲಿ ನಾವು ಈಗ ಹೊರಟಿರೋ ಫೀಲಿಂಗೇ ಚೆನ್ನಾಗಿದೆ ನನಗೆ. ನನ್ನ ಸಿಂಗಲ್ ದಿನಗಳು ನೆನಪಾಗ್ತಾ ಇದೆ. ಸಿಂಗಲಾಗಿ ಹೋಗಬೇಕು ಅಂತ ಅಲ್ಲ, ಸಿಂಗಲಾಗಿದ್ದಾಗ ಈ ಥರ ಅರ್ಲಿ ಮಾರ್ನಿಂಗ್ ರೈಡ್ಸ್ ಎಲ್ಲ ಮಾಡ್ತಿದ್ನಲ್ಲ. ಬಟ್ ಏನಂದರೆ ಇವತ್ತು ಡಿಫ್ರೆನ್ಸು, ಆ ಬ್ಯಾಚುಲರ್ ಫೀಲ್ ಇಲ್ಲ. ಹಿಂದೆ ಯಾರೋ ಕೂತಾರಲ್ಲಪ್ಪ ಅಂತ ಅನ್ನಿಸ್ತೈತೆ. ಯಾರೋ ಅಲ್ಲ, ನಾನು ಹೆಂಡ್ತಿನೇ. ಆಮೇಲೆ ಕೇಳಿಸ್ಕೊಂಡ್ರೆ ಕೇಳಿಸಿಲ್ಲ ಅಲ್ಲ ನಾನು ಹೇಳಿದ್ದು? ಓಕೆ ಬಚಾವ್, ಏನಿಲ್ಲ. ಈಗ ನಾವು ಮೈಸೂರು ರೋಡಿಗೆ ಬಂದಿದ್ದೇವೆ ಗೈಸ್. ನಮ್ಮ ಆಶಿ ಯಾಕೋ ಸ್ವಲ್ಪ ಜರ್ಕೊಡಿತಾ ಇದ್ದಾಳೆ. ತುಂಬ ದಿನ ಆದಮೇಲೆ ಎತ್ತಿದ್ದೀನಿ ಇವತ್ತು ಹೊರಗಡೆ ಅಂತನಾ ಏನೋ ಗೊತ್ತಿಲ್ಲ. ನಮ್ಮ ಆಶಿಗೂ ಹೊಸ ಥರದ ಫೀಲಿಂಗ್ ಬರ್ತಾ ಇರಬೇಕು, ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಂತ ಇದ್ದೀನಿ, ಸ್ಟಾರ್ಟಿಂಗ್ ಟ್ರಬಲ್ ಅಲ್ಲ ಟ್ರಬಲ್. ಗೈಸ್ ಲೈಟಾಗಲ್ಲ, ಸ್ವಲ್ಪ ಜೋರಾಗಿನೇ ಡ್ರಿಸಲ್ ಆಗ್ತಾ ಇದೆ. ಡ್ರಿಸಲಿಂಗ್ ಲೆಕ್ಕದಲ್ಲಿ ಜೋರಾಗಿದೆ. ಏನವ ಮಳೆ ಬರ್ತಿರೋದು ಏನು ಅನ್ನಿಸ್ತಿದ್ಯಾ? ಈ ಮಳೆಗೆ, ಈ ಕೋಲ್ಡ್ ವೆದರ್ಗೆ ನಿನಗೇನು ಕೋಲ್ಡ್ ಗಿಲ್ಡ್ ಆಗದೆ ಇರಲಿ ಅನ್ನಿಸ್ತಾ ಇದೆ. ಆಗಲ್ವಾ? ಗೈಸ್ KR ಮಾರ್ಕೆಟಲ್ಲಿ ಕೊತ್ತಂಬರಿ ಸೊಪ್ಪು ವಾಸನೆ ಬರ್ತಾ ಇದೆ. ಹೆಂಗೆ ಗುರು?
ಇಗ್ನಿಷನ್ ಆಫ್ ಆಯಿತು. ನಾನು ಕಿಲ್ ಸ್ವಿಚ್ ಆಫ್ ಮಾಡಿದ್ದೀನಿ. ಏನಕ್ಕೆ ಆಫ್ ಮಾಡಿದೆ ನಾನು ಕಿಲ್ ಸ್ವಿಚ್ನ? ಹೆಂಗೆ ಆಫ್ ಆಯಿತು? ಏನಾಗಿಲ್ಲ ಅಲ್ಲಿ ಕೊತ್ತಂಬರಿ ಸೊಪ್ಪು ವಾಸನೆ ಬಂತಾ? ಹೌದಾ, ಮಾರ್ಕೆಟ್ ಅದು? ಬಟ್ ನಾವೆಲ್ಲ ರೈಡು ಅದು ಇದು ಅಂತ ಹೋಗ್ತಾ ಇದ್ದೀವಿ. ಮಾರ್ಕೆಟಲ್ಲಿ ನೋಡಿ ಜನ ಆಲ್ರೆಡಿ ಅವ್ರ ಜೀವನಕ್ಕೆ ಬೇಕಾದ ಕೆಲಸ ಶುರು ಹಚ್ಕೊಂಡಿದ್ದಾರೆ. ಏನು ನಾನು ಬಂದಿದ ತಕ್ಷಣ ಗ್ರೀನಿಗೆ ಬಿತ್ತು. ನಾನು ಬರ್ತಿದ್ದೀನಿ ಅಂತ ಅವರೇ ಬಿಡ್ತಾವ್ರ ನೋಡೋ, ಮತ್ತೆ ಗ್ರೀನ್ ಬಿತ್ತು. ನಾವು ಬರ್ತಿದ್ದೀವಿ ಅಂದ ತಕ್ಷಣ ಎಲ್ಲ ಗ್ರೀನ್ ಬೀಳ್ತಾವೆ. ಏಯ್, ಇದೊಂದು ರೆಡ್ ಬಿದ್ದುಬಿಟ್ಟಿದೆಯಲ್ಲವಾ ನೋಡಿ, ಇದು ಗ್ರೀನ್ ಬಿದ್ದುಬಿಡ್ತು. ತಗೋ, ಇನ್ನೇನು ಸ್ಟಾಪ್ ಮಾಡೋಣ ಅಂತ ನಿಲ್ಲಿಸ್ತಾ ಇದ್ದೆ. ಗೈಸ್, ನನ್ನ ಗಾಡಿ ಯಾಕೋ ಜರ್ಕೊಡಿತೈತೆ, ಏನೋ ಮಿಸ್ಟೇಕ್ ಆಗಿದೆ. 15-20 ದಿನ ಆಯಿತು ಗಾಡಿ ಎತ್ತಿ. ಮೇ ಬಿ ಅದಕ್ಕೇನಾದ್ರು ಆಗ್ತಿದೆಯಾ ಇಲ್ಲ ಬೇರೆ ಏನಾದ್ರು ಟ್ರಬಲ್ ಐತಾ ಅರ್ಥ ಆಯ್ತಾ ಇಲ್ಲ. ಇವಾಗ ಎಷ್ಟು ಆರಾಮಾಗಿದೆ ಈ ಜಾಗ, ಬರಬೇಕಾದ್ರೆ ಅಷ್ಟೇ ಖರಾಬಾಗಿರುತ್ತೆ ಈ ಜಾಗ. ಅದಕ್ಕೋಸ್ಕರನೇ ಬೇಗ ಹೋಗಿ ಬೇಗ ತಿನ್ಬಿಟ್ಟು ಬೇಗ ಹೊಟ್ಬಿಡೋಣ ಜಾಮ್ ಆಗೋತ್ತಿಗೆ ಅಂತ ಅಂದ್ಕೊಂಡ್ವಿ. ಬಟ್ ಆದ್ರೂ ಲೇಟ್ ಆಗ್ಬಿಡ್ತು. ನಾನು ಕರೆಕ್ಟ್ ಟೈಮ್ಗಿದ್ದೆ ಗೈಸ್, ನಿಂದೇ ಲೇಟು. ಪಪ್ಪಾಯ, ಬಾಳೆಹಣ್ಣು, ಫ್ರೂಟ್ ಮಾರ್ಕೆಟು ಅನಿಸುತ್ತೆ. ಕೋಲಾರ, ತಿರುಪತಿ, ಚೆನ್ನೈ. ನೀನು ಫಸ್ಟ್ ಟೈಮ್ ಅಲ್ವಾ ನನ್ನ ಜೊತೆ ಈ ಥರ ಒಂದು ಹೈವೇ ಅದೇ ಕಾರಲ್ಲಿ ಓಡಾಡಿದ್ದೀವಿ, ಬಟ್ ಬೈಕಲ್ಲಿ ಫಸ್ಟ್ ಟೈಮು. ಆ್ಯಂಡ್ ಇನ್ನೊಂದು, ಮದುವೆ ಆದಮೇಲೆ ಫಸ್ಟ್ ಟೈಮ್ ನನ್ನ ಗಾಡಿನಲ್ಲಿ ಕುತ್ಕೋತಾ ಇರೋದು ನೀನು. ಬ್ರೋ, ಒಂದು ಟೀ ಕೊಡಿ ಗೈಸ್. ಚಿಯರ್ಸ್. ಕುಡಿತೀಯಾ? ಅಯ್ಯೋ, ನೀನು ಬೇಡ ಅದಲ್ಲ ಇವಾಗ ತಾನೆ ತರ್ತೀನಿ ತಡಿ ಗೈಸ್. ಇವಾಗ ತಾನೇ ಕೇಳಿದೆ ಗೈಸ್, ಬೇಡ ಅಂತ. ನನ್ನ ತಪ್ಪಲ್ಲ ಅಣ್ಣ. ಇನ್ನೊಂದು ಕೊಟ್ಬಿಡೋಣ. ಬೇಡ ಬೇಡ, ಟೀನೇ ಕೊಡಿ. ಚಿಯರ್ಸ್ ಗೈಸ್, ಚಿಯರ್ಸ್. ಕುಡ್ಬಿಟ್ಟಾ? ಹಾಂ, ಚಿಯರ್ಸ್. ಹಾ ಸರಿ ಆಯಿತು. ನಮ್ಮ ಮೊದಲನೇ ಫಸ್ಟ್ ಟೈಮ್ ಟೀ ಕುಡಿತಾರಲ್ಲ. ಇದಕ್ಕೆ ಮುಂಚೆ ಟೀ ಕುಡ್ದಿಲ್ಲ ಯಾವತ್ತು? ಹೌದಾ? ಅಲ್ಲ, ಟೀ ಕಾಫಿ ಕುಡಿಯಲ್ಲ, ಅದಕ್ಕೆ ನೀನು ಬೇಡ ಅಂತ. ಇನ್ಮೇಲೆ ಅಭ್ಯಾಸ ಮಾಡೋಣ. ನಾವು ರೈಡಿಗೆಲ್ಲ ಹೋದಾಗ ನನಗೆ ಇರಲೇಬೇಕು. ಅದೇ ಒಂಥರ ಅಡಿಕ್ಷನ್ ಅದು. ಸ್ಟಾಪ್ ಆಗಬೇಕು, ಬ್ರೇಕ್ ತೊಗೊಬೇಕು. ಅಂದರೆ ರೈಡ್ ಮಾಡಿ ಸುಸ್ತಾಗಿತ್ತು, ಸೊ ಆ ಬ್ರೇಕ್ ತೊಗೊಳ್ಬೇಕು ಅನ್ನೋ ಒಂದು ನೆಪ ಟೀ. ನಾನು ಭಯ ಬಿದ್ದು ಹೋಗ್ತಾ ಇದೆ. ಆ ಹುಡುಗಿ ಬಿಸ್ಕೆಟ್ ಹಾಕ್ತಿದ್ರೆ, ಆ ಹುಡುಗಿ ಕರೆಕ್ಟಾಗಿ ಬಿಸ್ಕೆಟ್ ತೋರಿಸ್ಬಿಡ್ತಾನೆ ಹಾಕಬೇಕು. ಒಂದೊಂದು ಸರಿಗೂ ಕೆಳಗಡೆ ಬಗ್ಗಿದ್ರೆ ಕಲ್ ತೊಗೊಂಡು ಹೊಡಿಯೋದಕ್ಕೆ ನಾಯಿಗೂ ಇದು ಮಾಡ್ತೀವಲ್ಲ, ಆ ಥರ ಭಯ ಬಿದ್ದು ಓಡ್ತಾ ಇದೆ ನಾಯಿಗಳು. ನನಗೂ ಚೆನ್ನಾಗಿ ಅನ್ನಿಸ್ತದೆ. ಲಿಟ್ರಲಿ ನಾನು ಎಂಗೇಜ್ಮೆಂಟ್ ಸೆಟ್ ಆದಾಗಿಂದ ಅಂತ ಒಂದು ಅಂದಾಜು ಮಾತುಕತೆ ಆದಾಗಿಂದ ನಾನು ಹೊರಗಡೆ ಹೋಗೋದು ಫುಲ್ ನಿಲ್ಸಿದ್ದೆ. ಬಿಕಾಸ್ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮುಂಚೆ ಒಂದು ರೈಡ್ ಔಟ್ ಬಂದ್ಬಿಡೋಣ ದೊಡ್ಡದಾಗಿ ಅಂತ ಅಂದ್ಕೊಂಡೆ. 100K ಎಂಗೇಜ್ಮೆಂಟ್ ಮುಂಚೆ ಒಂದು ರೈಡ್ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ ಹೋಗೋದಕ್ಕೆ. ಹತ್ರ ಇಟ್ಕೊಂಡು ಬೇಡ, ಅದು ಬೇರೆ. ಆ್ಯಕ್ಚುಲಿ ನಾನು ಸೋಲೋ ರೈಡ್ ಮಾಡಬೇಕಾಗಿತ್ತು. ಅದು ಸೋಲೋ ರೈಡ್ಗಳೆಲ್ಲ ಬೇಡ ಅಂತ ಅಂದ್ಕೊಂಡು ಹತ್ರ ಇಟ್ಕೊಂಡು ಸ್ಟಾಪ್ ಮಾಡಿದ್ದು. ಅದಾದಮೇಲೆ ಹೋಗ್ತಾ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹಿಂದಿಂದನೇ ಮದುವೆ ಅದು ಇದು ಅಂತ ಬಂತು. ಓಡಾಟ ಜಾಸ್ತಿ ಆಗ್ತಿತ್ತು. ಇನ್ವಿಟೇಷನ್ಗೆ ಅಂತ ಅದು ಎಷ್ಟು ಓಡಾಡ್ಬಿಟ್ಟಿದ್ದೀವೋ ಅದೇ ದೊಡ್ಡ ರೈಡ್ ಆಗ್ಬಿಟ್ಟಿತ್ತು. ವ್ಲಾಗ್ ಮಾಡಿಲ್ಲ ಅಷ್ಟೇ. ನಾನು ವ್ಲಾಗ್ ಮಾಡಿದರೆ ಅನ್ಕೋತಿದ್ದೆ, ಏನು ಗುರು ಹಿಂಗೆ ಓಡಾಡ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು. ಒಂದು ದೊಡ್ಡ ರೈಡ್ ಕೇಟಕ್ಕೆ ಇನ್ನೊಂದು ಮಾಡ್ತಿತ್ತು. ನಿಜವಲ್ಲೂ ನಾನು ಕೊಡ್ಬೇಕಾದ್ರೆ ಇನ್ವಿಟೇಷನ್ನು ಅಷ್ಟು ಟೋಲ್ ಕಟ್ಟಿಲ್ವೇನೋ. ಮದುವೆ ಆದಮೇಲೆ ಕಟ್ಟಿರೋ ಅಷ್ಟು ಟೋಲ್ ನಾನು. ಅದು ಟೋಲ್ ಎಲ್ಲ ಹೋಗಿರೋದು ಆಸರೆ ಇವಾಗೇ. ಮತ್ತು ಇನ್ವಿಟೇಷನ್ ದಿನದಲ್ಲಿ 3-4 ಸಲ ಟೋಲ್ ಕಟ್ಟಿದ್ದೀನಿ ಗೈಸ್. ಒಂದೇ ರೂಟು ಅಪ್ ಆ್ಯಂಡ್ ಡೌನ್. ಅದು ಹೋಗೋದು, ಅದು ಸ್ಟಾಪ್ ಹಾಕೊಂಡು ಬರೋದಿಲ್ಲ. ಹೋಗು ಬಾ ಅದೇ ಥರ ಆಗಿದೆ. ಕೆಲವೊಂದು ಸಿಚುವೇಶನ್ಸ್ ಹತ್ರ ಇದ್ವು. ಬಟ್ ಅದಕ್ಕೆ ಮುಂಚೆ ನಾನು ಇನ್ವಿಟೇಷನ್ ಕೊಡೋಕೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಊರ ಕಡೆ ಅಲ್ಲಿ ಇಲ್ಲೆಲ್ಲ ಓಡಾಡಿದ್ದಲ್ವಾ ಹಳ್ಳಿಗಳು. ಸೊ ಇಂಟೀರಿಯರ್ ರೋಡ್ ಆಗಿರೋದ್ರಿಂದ ಕುಡಿತೀನಿ ಮೇಡಮ್. ಟೋಲ್ ಅಷ್ಟೊಂದು ಕಟ್ಟೋ ಅವಶ್ಯಕತೆ ಬಿಲ್ಲ, ಕಟ್ಟಿದ್ದೀವಿಲ್ಲ ಅಂತಲ್ಲ. ಬಟ್ ಮದುವೆ ಆದಮೇಲೆ ಕಟ್ಟಿರೋ ಅಷ್ಟು ಸುರುಕ್ ಅಂತ ಹೋಗಿದೆ ಅಕೌಂಟಿಂದ ದುಡ್ಡು. ಓಕೆ, ಸೊ ಗೈಸ್ ಫೈನಲಿ ಕಾಫಿ ಟೀನೇ ಕುಡಿದ್ಬಿಟ್ಟು ಮುಗಿಸಿದ್ವಿ. ಸೊ ಎದುರುಗಡೆನೇ ಟೋಲ್ ಇದೆ, ಹೊಸಕೋಟೆ ಟೋಲು. ಇಲ್ಲಿನ ಸ್ವಲ್ಪ ದೂರ ಅಷ್ಟೇ, ಏನೊಂದು 3 ಕಿಲೋಮೀಟರ್ ಇರ್ಬೋದು. ರೆಡಿನಾ ಮೇಡಮ್ ಬಿರಿಯಾನಿ ತಿನ್ನೋಕ್ಕೆ? ಗೈಸ್ ನನಗೆ ಯಾಕೋ ಡೌಟು,
ಎಷ್ಟು ತಿಂತೀರಿ ಇರೋ ಏರ್ ಕತೆ ಅಂತ ಅಂದ್ಬಿಟ್ಟು ನಾವೆಲ್ಲ ಚೆನ್ನಾಗಿ ತಿಂತಿದ್ವಿ. ಬಟ್ ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದೆ ನಾನ್ ವೆಜ್ ಕ್ರೇಜ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ನನಗೆ. ಡೈಲಿ 3 ಟೈಮ್ಸ್ ನಾನ್ ವೆಜ್ ತಿಂತಿದ್ರೆ ಒಂದು ಗೆಸ್ಟ್ ಬರ್ತಾರೆ, ಇಲ್ಲ ನಾವೆಲ್ಲರೂ ಹೋಗ್ತೀವಿ, ನಮ್ಮ ಮನೆಗೆ ಯಾರು ಬರ್ತಿರ್ತಾರೆ. ಸೊ ನಾನ್ ವೆಜ್ ಮಾಡಲೇಬೇಕಾಗುತ್ತೆ. ಸೊ ತಿಂದು 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 ಓವರಾಗಿ ತಿಂದ್ಬಿಟ್ಟಿದ್ದೀನಿ ಮದುವೆ ಆದಿಂದ ಈಚೆಗೆ. ಅದು ಮದುವೆಗೆ ಮುಂಚೆ ಬೀಗ್ರೂಟಕ್ಕೆ ಮುಂಚೆ ಆಲ್ಮೋಸ್ಟ್ 15-20 ಡೇಸ್ ಬಿಟ್ಟಿದೆ ನಾನ್ ವೆಜ್ಜು. ನನ್ನ ಇಡೀ ಲೈಫ್ ಹಿಸ್ಟ್ರಿನಲ್ಲೇ ಅಷ್ಟು ಬಿಟ್ಟಿಲ್ಲ ಯಾವತ್ತು. ಸೊ ಬೀಗ್ರೂಟಿಂದ ಈಚೆಗೆ ಸರಿಯಾಗಿ ತಿಂದಿದ್ದೀನಿ. ಬೀಗ್ರೂಟದ್ದು ನೆಕ್ಸ್ಟ್ ಲೆವೆಲ್ ಇತ್ತು. ಪ್ರತಿ ಸರಿ ಅದು ಹೇಳ್ತಿದ್ದೆ, ಒಂದೇ ಹೊತ್ತು ತಿನ್ನೋಕ್ಕಾಗಿದ್ದ ಬೀಗ್ರೂಟದ್ದು ಅಂತ. ಸರಿ ಬನ್ನಿ ಹೋಗೋಣ. ಹೊಸಕೋಟೆ ಇನ್ನು 11 ಕಿಲೋಮೀಟರ್ಗಳು. ಸೊ ನಾವಿವಾಗ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು ಬಿರಿಯಾನಿ ಇಲ್ಲಿ ಮುಂದೆ ಇದೆ ನೋಡು. ಈ ಕಾರ್ಗಳು ಈ ಗಾಡಿಗಳೆಲ್ಲ ಬಿರಿಯಾನಿಗೆ. ವೀಕ್ ಡೇಸಲ್ಲಿ ಹಿಂಗೆ ಇಮ್ಯಾಜಿನ್ ಮಾಡ್ಕೋ, ವೀಕೆಂಡ್ಸಲ್ಲಿ ಹೆಂಗಿರುತ್ತೆ ಅಂತ. ಕಾಲಿಡಕ್ಕೆ ಜಾಗ ಇರಲ್ಲ, ಇಲ್ಲಿ ಫುಲ್ ಜನ ಇರ್ತಾರೆ. ಆ ಕ್ಯೂನಲ್ಲಿ ನಿಲ್ಬೇಕಲ್ಲ, ಯಾರು ನಿಂತ್ಕೋತಾರೆ ಅಂತಲೇ ಒಂದು ಸರಿ ಬಂದ್ಬಿಟ್ಟು ಆ ಕ್ಯೂನ್ ಬೇಡ ನಮಗೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ವಿ ಬೇರೆ ಕಡೆ ತಿನ್ನೋಕ್ಕೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೈವೇಲಿ ತೋರಿಸಿದ್ನಲ್ಲ, ಅಲ್ಲಿಗೆ ಹೋದ್ವಿ ನಾವು. ಏನು ಮೇಡಮ್ ಆ ಸ್ಮೈಲು? ಬಿರಿಯಾನಿ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿನಾ? ಓಕೆ. ಸೊ ಗೈಸ್, ನಾವು ಒಂದೇ ಒಂದು ಬಿರಿಯಾನಿ ತೊಗೊಂಡಿದ್ದೀವಿ. ಬಿಕಾಸ್ ನಮ್ಮ ಮೇಡಮ್ ಅವ್ರ ಬಗ್ಗೆ ಗೊತ್ತು ನಮಗೆ, ಅವ್ರು ಎಷ್ಟು ತಿಂತಾರೆ ಇದು ಅಂತ ಅಂದ್ಬಿಟ್ಟು. ಇದರಲ್ಲಿ ಮ್ಯಾಕ್ಸಿಮಮ್ ನಾನೇ ತಿನ್ನೋದು ಅಂತಲೂ ನನಗೆ ಗೊತ್ತು. ಸೊ ಹಾಗಾಗಿ ಒಂದು ಬಿರಿಯಾನಿ, ಒಂದು ಕಬಾಬ್ ತೊಗೊಂಡಿದ್ದೀವಿ. ಫಸ್ಟ್ ಕಬಾಬ್ ಟೇಸ್ಟ್ ಮಾಡು. ಅದು ಇನ್ನು 5 ಗಂಟೆಗೆ ನಾನ್ ವೆಜ್ ತಿಂತಾ ಇದ್ದೀವಿ. ಇನ್ನೂ ಇಲ್ಲಿ ಕ್ರೌಡ್ ನೋಡಿಲ್ಲ, ಅದಕ್ಕೆ ಜನ ಬೆಳಗ್ಗೆ ಎದ್ಬಿಟ್ಟು ವೆಜ್ ತಿಂತಾರೆ ಅಂತ ಹೇಳಿದ್ರು. ಇಲ್ಲೊಂದ್ಸರಿ ವೀಕೆಂಡ್ ಕ್ರೌಡ್ ನೋಡ್ಬಿಟ್ರೆ ಇಷ್ಟು ಜನ ನಾನ್ ವೆಜ್ ತಿಂತಾರ ಬೆಳಗ್ಗೆ ಅಂತ ಕೇಳ್ತೀಯ. ಓಕೆ ಓಕೆ. ಸ್ಪೈಸಸ್ ಜಾಸ್ತಿ ಇದೆಯಾ? ಸ್ಟ್ರಾಂಗ್ ಆಗಿದೆ ಬಿರಿಯಾನಿ. ನಿಂಗೆ ಮೈಲ್ಡಾಗಿರೋದು ಇಷ್ಟನಾ? ಅನ್ಸಲ್ಲ ಇಂಥ ಕಮೆಂಟ್ ಪಾಸ್ ಮಾಡ್ಬಿಟ್ಟು ನೋಡಿ. ನಮಗೆ ಚೆನ್ನಾಗಿದೆಯಪ್ಪ. ಮನೇಲಿ ತಿಂದಿರೋದೇ ಅದೇ ಬೇರೆ ಅನುಭವ ಇರುತ್ತೆ, ಇದರದೇ ಬೇರೆ ಇರುತ್ತೆ. ಮನೇಲಿ ತಿನ್ಬೇಕಾದ್ರೆ ಮನೇದು ಎಂಜಾಯ್ ಮಾಡಬೇಕು, ಇಲ್ಲಿ ತಿನ್ಬೇಕಾದ್ರೆ ಇಲ್ಲಿ ಎಂಜಾಯ್ ಮಾಡಬೇಕು ಅಷ್ಟೇ. ಪೀಸೆಲ್ಲ ಕ್ಲೀನಾಗಿ ಕುಕ್ ಆಗಿದೆ. ಅದ್ಭುತ, ಪರಮಾನಂದ. ನನ್ನ ಸಿಂಗಲ್ ಲೈಫ್ ನೆನಪಾಗ್ತಿದೆ ಗೈಸ್. ಕ್ಲೀನಾಗಿ ಪಾರ್ಟಿಷನ್ ಆಗಿದೆ ನಮ್ಮದು ಇವ್ರದ್ದು. ಮ್ಯಾಕ್ಸಿಮಮ್ ಇಲ್ಲಿ ನಾನೇ ತಿಂದಿದ್ದು ಗೈಸ್. ನೀವು ತಿಂದಿಲ್ಲ? ತಿಂದಿದೆಯಾ? ಎಲ್ಲಿ? ಅದಕ್ಕೆ ಒಂದೇ ಒಂದು ತೊಗೊಂಡಿದ್ದು, ಆಮೇಲೆ ನೋಡ್ಕೊಳ್ಳೋಣ ಅಂತ. ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನ್ ವೆಜ್ ತಿನ್ನಬೇಕು. ಆಲ್ರೆಡಿ ಡ್ಯಾಡಿ ಹೇಳ್ಬಿಟ್ಟಿದ್ದಾರೆ. ಏಕೆ ನೀನು ಹೇಳಿಲ್ವಾ ಡ್ಯಾಡಿ? ಚಪಾತಿ ಕೈಮಾ. ಸದ್ಯಕ್ಕೆ ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ಕುಡಿತೀನಿ ಮೇಡಮ್, ನೀರು ಕುಡ್ಕೊಂಡು. ಈಗ ಬೆಳಕಾಗ್ತಾ ಇದೆ. ಏನಿಸ್ತು ಮೇಡಮ್? ಹಾಂ, ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಬೈಲ್ ಇಷ್ಟ ಬಾ. ಇಷ್ಟ ಆಯ್ತಾ? ಇಲ್ಲಾಂದರೆ ಕಷ್ಟದಲ್ಲಿ ಬೆಳಗ್ಗೆ ಎಬ್ಬಿಸ್ಕೊಂಡು ಕರ್ಕೊಂಬಂದನಲ್ಲ ಅನಿಸ್ತಾ? ಎಬ್ಬಿಸ್ಕೊಂಡು ಕರ್ಕೊಂಬರೋದಂತೆ ಇಲ್ಲ ಪಾಪ ಮೇಡಮೇ ನನಗೆ ಎಬ್ಬರಿಸಿದ್ದು. ನಾನೇ ಮಲ್ಕೊಂಬಿಟ್ಟಿದ್ದೆ, ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ. ಬಟ್ ಸಮಾಧಾನ ಅನಿಸ್ತಾ? ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದು ಓಕೆ ಅನಿಸ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು ಜಾಸ್ತಿ. ಅದೇ ಹೇಳಿಲ್ವಾ, ಎಲ್ಲಿ ಏನೇ ತಿಂದ್ರೂ ಮನೇಲಿ ಮಾಡ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಓಕೆ, ಆದರೆ ಚೆನ್ನಾಗಿತ್ತು ಅಂತಲ್ಲ, ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಮನೇಲಿ ಆರಾಮಾಗಿ ನಮ್ಮ ಸ್ಪೇಸಲ್ಲಿ ಕುತ್ಕೊಂಡು ನಮ್ಮವ್ರ ಜೊತೆ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ತಿಂತೀವಲ್ಲ, ಆ ಸಮಾಧಾನ ಸಿಗಲ್ಲ. ಅದು ಅಂಡರ್ಸ್ಟುಡ್. ಹೊರಡೋಣ ಈಗ. ನಾವು ಹೊರಡುತ್ತಿದ್ದೇವೆ. ಸಮಾಧಾನ ಆಗೋಯ್ತು ಗೈಸ್. ಇಷ್ಟೊಂದು ದಿನ ಆಗೋಗಿತ್ತು ಬಡ್ಡಿ ಮಗಂದು, ಎಷ್ಟೊಂದು ದಿನ ಆಗೋಗಿತ್ತು. ಯೂಟರ್ನಿಗೆ ಮುಂದೆನೇ ಹೋಗ್ಬೇಕು ಗೈಸ್. ನಮ್ಮದೊಂದು 2 ರೆಗ್ಯುಲರ್ ಸ್ಟಾಪ್ಗಳಿದ್ವು. ಯಾವ್ದು ಗೊತ್ತಾ? ಆವಾಗಲೇ ನಾವು ಬರ್ಬೇಕಾದ್ರೆ ಕಾಫಿ ಕುಡಿಯೋಕ್ಕೆ ಟೀ ಕುಡಿದ್ವಿ, ಸ್ಟಾಪ್ ಹಾಕಿದ್ವಿ. ಅದೊಂದು ಸ್ಟಾಪು ಹೋಗ್ಬೇಕಾರೆ ತಿನ್ನೋದಕ್ಕೆ. ಅದಾದಮೇಲೆ ತಿನ್ಕೊಂಡು ಬರಬೇಕಾದ್ರೆ ಒಂದು ರೆಗ್ಯುಲರ್ ಸ್ಟಾಪು. ಓಕೆನಾ? ರೆಗ್ಯುಲರ್ ಸ್ಟಾಪ್ ಎಲ್ಲಿ ಅಂತ ಅಂದರೆ
ಎಲ್ಲಿ ಅಂತ ಅಂದರೆ ಇಲ್ಲಿ ಮುಂದೆ. ಇವತ್ತು ಅವು ಯಾವೂ ಮಾಡೋಂಗಿಲ್ಲ, ನಾನು ಮಾಡೋಂಗಿಲ್ಲ ಅನ್ನೋಕ್ಕಾಗಲ್ಲ, ಬೇಕಾದ್ರೆ ಮಾಡ್ಬೋದು. ಬಟ್ ಮೇಡಮ್ ಕೇಳಿದೆ, ಅವ್ರೇನಿಲ್ಲ ಕಾಫಿ ಟೀ ಕುಡಿಯಲ್ಲ ಬೇಡ ನನಗೆ ಅಂದರು. ಸೊ ಅದಕ್ಕೋಸ್ಕರ ಸುಮ್ಮನೆ ಆದೆ. ಸೊ ರೆಗ್ಯುಲರಾಗಿ ಈ ಜಾಗದಲ್ಲಿ ಸ್ಟಾಪ್ ಆಗ್ತಾಯಿದ್ದು. ನಮ್ಮ ಬಾಯ್ಸು ನಾವೆಲ್ಲ ಬಂದರೆ ಆಟೆ ಹೊಡ್ಕೊಂಡು ಬೇಕಿಲ್ಲದೆ ಇರೋ ಬಿಸ್ನೆಸ್ ಐಡಿಯಾಸು, ಆಮೇಲೆ ಹೊರಗಡೆ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಆ ಟಾಪಿಕ್ಸು ಇವೆಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಏನು ಬಿಸ್ನೆಸ್ ಮಾಡಬೇಕು, ಲೈಫಲ್ಲಿ ದುಡ್ಡು ಮಾಡೋಕ್ಕೆ ಯಾರು ಹೆಂಗೆ ದುಡ್ಡು ಮಾಡ್ತಾವ್ರೆ ಇವ್ರ ಬಗ್ಗೆ ಮಾತಾಡಿಕೊಂಡು ಚಿಲ್ ಮಾಡ್ತಾಯಿದ್ವಿ. ಇವತ್ತು ಫುಲ್ ಡಿಫ್ರೆಂಟ್. ನಾವೇನೋ ತಿಂದ್ಕೊಂಡ್ವಿ ಚೆನ್ನಾಗಿ, ನಮ್ಮ ಮಾಷಿ ಲೋ ಫ್ಯೂಯಲ್ ತೋರಿಸ್ತಾವಳೆ. ಇವಾಗ ನಮ್ಮ ಮಾಷಿ ಹೊಟ್ಟೆ ತುಂಬಿಸ್ಬೇಕು ಎಲ್ಲರೂ ಮುಂದೆ. ಏನೂ ಚೇಂಜ್ ಆಗಿಲ್ಲ ಗೈಸ್, ಅದೇ ನಮ್ಮ ಮಾಷಿದು. ಒಂದು, ನಾವು ತಿನ್ನೋಕೆ ಮುಂಚೆ ಲೋ ಫ್ಯೂಯಲು ಹೊಟ್ಟೆ ಹಸು ಅಂತ ತೋರಿಸ್ತಾಳೆ, ಇಲ್ಲ ನಾವು ತಿನ್ಕೊಂಡು ಬರಬೇಕಾದ್ರೆ ತೋರಿಸ್ತಾಳೆ. ಪ್ರತಿ ರೈಡಲ್ಲೂ ಇದೇ ಸ್ಟೋರಿ. ಗೈಸ್ ನಮ್ಮ ಮಮ್ಮಿ ಇವಾಗ ರಿವ್ಯೂ ಕೇಳ್ತಾರೆ ಸೊಸೆ ಹತ್ರ, ಹೆಂಗಿತ್ತು ಅಂತ ಹೇಳವ. ಅದೇ ಹೇಳ್ತಿದ್ರೆ ಫಸ್ಟ್ ಇಷ್ಟು ವರ್ಷ ಬರೀ ಸಿಂಗಲ್ ಆಗಿ ಹೋಗ್ತಿದ್ದೆ, ಇವಾಗ ಹಿಂದೆ ಏನೋ ಕುತ್ಕೊಂಡಿದ್ದೆ ಅನ್ನೋ ಥರ ಫೀಲ್ ಬರ್ತಿದೆ ನನಗೆ ಅಂತ ಅನಿಸ್ತಿತ್ತು. ನಿಮಗೆ? ನನಗೂ ಚೆನ್ನಾಗಿದೆ. ಸಿಗ್ನಲ್ ಜಂಪ್ ಮಾಡೋಣ. ಏನೋ ಕೇಳಿದ್ನಪ್ಪ, ಏನು ಹೇಳ್ತೀಯ ನೋಡೋಣ ಅಂತ.